ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರನ್ನು ರಾಜ್ಯದ ಕಾಂಗ್ರೆಸ್ಸಿನ ಕೆಲ ನಾಯಕರು ಸೈಡ್ಲೈನ್ ಮಾಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ವೆರಿ ಪ್ಲ್ಯಾಂಡ್ ಆಗಿ ವ್ಯವಸ್ಥಿತವಾಗಿ ಸಿದ್ದು ಅವರನ್ನು ಮೂಲೆಗುಂಪು ಮಾಡುವಂತಹ ಪ್ರಯತ್ನ ನಡೀತಾ ಇದೆನಾ? ಯಾಕೆ ಅಂತಂದರೆ ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟಂತಹ ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಸಿದ್ದರಾಮಯ್ಯನವರ ಫೋಟೋವನ್ನು ಬಳಸ್ತಾ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳಾಗಿದ್ದರೂ ಕೂಡ ಇವತ್ತಿನ ತನಕ ಯಾವುದೇ ಕಾರ್ಯಕ್ರಮದ ಫ್ಲೆಕ್ಸ್ಗಳಲ್ಲಿ ಬ್ಯಾನರ್ಗಳಲ್ಲಿ ಸಿದ್ದರಾಮಯ್ಯನವರ ಫೋಟೋ ಕಾಣ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಸೈಡ್ಲೈನ್ ಮಾಡುವಂತಹ ಪ್ಲಾನ್ ಏನಾದರೂ ಆಯಿತು, ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವರನ್ನು ಮೂಲೆಗುಂಪು ಮಾಡುವಂತಹ ಪ್ರಯತ್ನ ನಡೀತಾ ಇದೆನಾ? ಸಿದ್ದು ಹೆಸರನ್ನು ಪ್ರಸ್ತಾಪನೆ ಮಾಡ್ತಾ ಇಲ್ಲ, ಫೋಟೋಗಳನ್ನು ಕೂಡ ಬಳಸ್ತಾ ಇಲ್ಲ. ಇತ್ತೀಚಿನ ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯನವರ ಫೋಟೋನೇ ಸಂಪೂರ್ಣವಾಗಿ ಮಾಯವಾಗಿಬಿಟ್ಟಿದೆ. ಎಲ್ಲಿ ನೋಡಿದರೂ ಕೂಡ ಡಿ.ಕೆ. ಶಿವಕುಮಾರ್, ಖರ್ಗೆ, ರಾಹುಲ್ ಪರಂ, ಕೃಷ್ಣ ಬೈರೇಗೌಡ, ಹ್ಯಾರಿಸ್ ರವರದ್ದೇ ಫೋಟೋ ರಾರಾಜಿಸ್ತಾ ಇದೆ. ಅವರ ಕಟೌಟ್ಗಳೇ ಕಾಣ್ತಾ ಇದೆ. ಆಳುವ ಪಕ್ಷವೇ ಸಿದ್ದರಾಮಯ್ಯನವರನ್ನು ಮರೆತು ಬಿಡ್ತಾ ಅನ್ನುವಂಥದ್ದೇ ನಿಜಕ್ಕೂ ಕೂಡ ಸೋಜಿಕವಾದಂತಹ ಸಂಗತಿ. ಅಚ್ಚರಿಯನ್ನು ವ್ಯಕ್ತಪಡಿಸಿದಂತಹ ಬಿಜೆಪಿಯ ಮಾಜಿ ಮಂತ್ರಿ ಸುರೇಶ್ ಕುಮಾರ್ ಅವರು ಈ ವಿಚಾರವನ್ನು ಈಗ ಬೆಳಕಿಗೆ ತಂದಿದ್ದಾರೆ. ಭಾರೀ ಚರ್ಚೆಗೆ ಗ್ರಾಸವಾದಂತಹ ಸಿದ್ದರಾಮಯ್ಯನವರ ಕಡೆಗಣನೆಯ ವಿಚಾರ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತೆ ಸಿದ್ದರಾಮಯ್ಯನವರು ಆಗೋಗ್ಬಿಟ್ರ. ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯದಲ್ಲಿ ಅಹಿಂದ ಸಿದ್ಧಾಂತದ ಸ್ಥಾಪಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಕಾಂಗ್ರೆಸ್ಸಿಗರ ಪಾಲಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಆಗೋಗ್ಬಿಟ್ರ. ಯಾಕೆ ಅಂತಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರನ್ನು ವೆರಿ ಪ್ಲ್ಯಾಂಡ್ ಆಗಿ ವ್ಯವಸ್ಥಿತವಾಗಿ ಸೈಡ್ಲೈನ್ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಯಾವುದೇ ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ನೋಡಿದರೂ ಕೂಡ ಇವತ್ತು ಡಿ.ಕೆ. ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಪರಮೇಶ್ವರ್ ಅವರು, ಅದರ ಜೊತೆ ಕೃಷ್ಣ ಬೈರೇಗೌಡರಾಗಿರಬಹುದು, ಹ್ಯಾರಿಸ್ ಆಗಿರಬಹುದು, ಇವರದ್ದೇ ಕಟೌಟ್ಗಳು ಕಾಣ್ತಾ ಇದೆ ಮತ್ತು ಇವರ ಹೆಸರುಗಳನ್ನು ಪ್ರಸ್ತಾಪ ಮಾಡಲಾಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೋಡ್ಬೋದು ನೀವು, ಬೃಹತ್ ಪ್ರಮಾಣದ ಕಟೌಟ್ಗಳು ನಿಮಗೆ ಕಾಣ್ತಾ ಇರಬಹುದು. ಆದರೆ ಆ ಕಟೌಟ್ಗಳ ಪೈಕಿ ಇದೇ ಕರ್ನಾಟಕವನ್ನು ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಂಡು ಆಳಿದಂತಹ ಸೀನಿಯರ್ ಲೀಡರ್ ಸಿದ್ದರಾಮಯ್ಯನವರ ಕಟೌಟ್ ಇಲ್ಲ. ಇದು ಬಹಳ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಪಾಳೆಯದಲ್ಲಿ ಮೂಲೆಗುಂಪು ಮಾಡಬೇಕು ಅನ್ನುವಂತಹ ಪ್ರಯತ್ನ ಅಲ್ಲದೆ ಇನ್ನೇನು ಅಂತ ಅನೇಕ ಜನ ಕಾರ್ಯಕರ್ತರು, ಸಿದ್ದರಾಮಯ್ಯನವರ ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಇತ್ತೀಚಿನ ಕಾರ್ಯಕ್ರಮದ ಕಟೌಟಿನ ಫೋಟೋ ಇದು. ಎಲ್ಲಿ ನೋಡಿದರೂ ಕೂಡ ಬರೀ ಇವರದ್ದೇ ಕಾರ್ಬಾರು ದರ್ಬಾರು. ಆದರೆ ಸಿದ್ದರಾಮಯ್ಯನವರನ್ನು ಸಂಪೂರ್ಣವಾಗಿ ಮರೆತು ಕಾಂಗ್ರೆಸ್ಸಿನ ಅಹಿಂದ ಕೋಟೆಯನ್ನು ಕಟ್ಟಿದ್ದು ಸಿದ್ದರಾಮಯ್ಯ. ಆದರೆ ನಂತರ ಸಿದ್ದರಾಮಯ್ಯನವರನ್ನೇ ಈಗ ಕಾಂಗ್ರೆಸ್ ಮರಿತಾ ಇದೆ. ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ ಮರಿತಾ ಇದೆ. ಕೆಪಿಸಿಸಿ ಪದಗ್ರಹಣ ಕಾರ್ಯಕ್ರಮದಲ್ಲಿಯೂ ಕೂಡ ಸಿದ್ದರಾಮಯ್ಯನವರಿಗೆ ಮುಜುಗರ. ನಂತರ ಸರ್ಕಾರಿ ಕಾರ್ಯಕ್ರಮಗಳಲ್ಲಿಯೂ ಕೂಡ ಮಾಜಿ ಮುಖ್ಯಮಂತ್ರಿ ಅಂತ ಕೂಡ ಲೆಕ್ಕಿಸದೆ ಸಿದ್ದರಾಮಯ್ಯನವರನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಯ ಬ್ಯಾನರು, ಕಟೌಟ್ಗಳು ಎಲ್ಲೂ ಕೂಡ ಮಂಗಮಾಯವಾಗಿಬಿಟ್ಟಿದೆ. ಸಿದ್ದರಾಮಯ್ಯನವರನ್ನು ಎಲ್ಲಿಯೂ ಕೂಡ ಪರಿಗಣನೆ ಮಾಡ್ತಾ ಇಲ್ಲ. ಭಾರೀ ಚರ್ಚೆಗೆ ಈ ವಿಚಾರ ಸದ್ಯದ ಮಟ್ಟಿಗೆ ಗ್ರಾಸವಾಗಿದೆ. ಸಿದ್ದರಾಮಯ್ಯನವರ ಕಡೆಗಣನೆಯ ವಿಚಾರ ಕಾಂಗ್ರೆಸ್ ಪಡಸಾಲೆಯ ಒಳಗೆ ಹೊರಗೆ ಬರೀ ಇದೇ ಚರ್ಚೆಯಾಗಿದೆ. ಯಾಕೆ ಅಂತಂದರೆ ಕರ್ನಾಟಕದ ಕಾಂಗ್ರೆಸ್ ಪಾಳೆಯದಲ್ಲಿ ಅಹಿಂದ ಸಿದ್ಧಾಂತದ ಕೋಟೆಯ ಸ್ಥಾಪಕರಾದಂಥವರು ಸಿದ್ದರಾಮಯ್ಯ. ತಮ್ಮದೇ ಆದಂತಹ ಒಂದು ಆಡಳಿತವನ್ನು ರಾಜ್ಯದ ಜನರಿಗೆ ಕೊಟ್ಟು ಒಂದು ಛಾಪನ್ನು ಮೂಡಿಸಿದರು. ದೇವರಾಜ ಅರಸು ಅವರ ನಂತರ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಪದವಿಯಲ್ಲಿ ಕುಳಿತುಕೊಂಡು ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಇಳಿದು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಂಥವರು ಸಿದ್ದರಾಮಯ್ಯನವರು. ಆದರೆ ಸಿದ್ದರಾಮಯ್ಯನವರಿಗೆ ಕೊಡಬೇಕಾದಂತಹ ಒಂದು ಬೇಸಿಕ್ ರೆಸ್ಪೆಕ್ಟನ್ನು ಕೂಡ ಕಾಂಗ್ರೆಸ್ಸಿನ ಕೆಲ ನಾಯಕರು ಕೊಡ್ತಾ ಇಲ್ಲ ಅನ್ನುವಂಥದ್ದು ಈಗ ವಿಷಾದನೀಯ ವಿಚಾರ. ಅಟ್ಲೀಸ್ಟ್ ಅವರು ಎಕ್ಸ್-CM, ಮಾಜಿ ಮುಖ್ಯಮಂತ್ರಿಗಳನ್ನು ಹೆಂಗೆ ನಡೆಸ್ಕೊಳ್ಬೇಕು, ರಾಜ್ಯದ ಸೀನಿಯರ್ ಲೀಡರ್ಗಳನ್ನು ಹೆಂಗೆ ನಡೆಸ್ಕೊಳ್ಬೇಕು, ಹಾಗೂ ಕೂಡ ಸಿದ್ದರಾಮಯ್ಯನವರನ್ನು ನಡೆಸ್ಕೊಳ್ತಾ ಇಲ್ಲ, ಕಡೆಗಣಿಸ್ತಾ ಇದ್ದಾರೆ. ಇದು ಈಗ ಭಾಳ ಹೈಲೈಟ್ ಆಗ್ತದೆ. ಸಿದ್ದು ಕಡೆಗಣೆಯ ವಿಚಾರ ಇದನ್ನು ಅಲ್ಲಗಳಿಬಾರದು ಅನ್ನುವಂತಹ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಬೈರತಿ ಸುರೇಶ್ ಈ ಮಾತನ್ನು ಹೇಳ್ತಾರೆ. ಈ ರಾಜಕೀಯದಲ್ಲಿ ಯುಗಾಂತನೂ ಇಲ್ಲ, ಸ್ಟಾರ್ಟ್ ಆಗೋದೂ ಇಲ್ಲ. ಸಿದ್ದು ಆಶೀರ್ವಾದ ನಮಗಿದೆ ಅಂತ ಮುಖ್ಯಮಂತ್ರಿಯವರು ಹೇಳಿದರು. ನಾವು ಜೊತೆಯಲ್ಲೇ ರಾಜಕಾರಣ ಮಾಡೋದು ಅಂತ ಕೂಡ ಮುಖ್ಯಮಂತ್ರಿಯವರು ಹೇಳಿದರು. ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ನಮ್ಮ ಪಕ್ಷದ ಜೋಡೆತ್ತುಗಳು ಅನ್ನುವಂತಹ ಮಾತನ್ನು ಆಪ್ತರಾದಂತಹ ಮಂತ್ರಿ ಬೈರತಿ ಸುರೇಶ್ ಅವರು ಹೇಳಿದರು.
2028ಕ್ಕೂ ಕೂಡ ಇಬ್ಬರು ಜೊತೆಗೂಡಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ. ಸಿದ್ದರಾಮಯ್ಯನವರು CDBC ಮೆಂಬರ್ ಇದ್ದಾರೆ. ಬಹಳ ಪ್ರತಿಷ್ಠಿತವಾದಂತಹ ಜಾಗ ಅದು. ಅದರ ಜೊತೆಗೆ ಸಿದ್ದರಾಮಯ್ಯನವರು ಬಹಳಷ್ಟು ಖುಷಿಯಾಗಿದ್ದಾರೆ ಅಂತ ಕೂಡ ಭೈರತಿ ಸುರೇಶ್ ರವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ಅಹಿಂದ ಮತವನ್ನು ಚದುರಿಸಲು ಸಿದ್ದರಾಮಯ್ಯ ಏನಾದರೂ ಪಕ್ಷ ಬಿಟ್ಟಿದ್ದಾರಾ? ಪಕ್ಷ ಬಿಟ್ಟಿಲ್ಲ, ಕಾಂಗ್ರೆಸ್ನಲ್ಲೇ ಸಿದ್ದರಾಮಯ್ಯನವರಿದ್ದಾರೆ. ಮಾಧ್ಯಮದವರ ಪ್ರಶ್ನೆಗೆ ಸಚಿವ ಭೈರತಿ ಸುರೇಶ್ ಅವರು ಕೌಂಟರನ್ನು ಕೊಟ್ಟಿದ್ದಾರೆ. ಆತ್ಮೀಯರಾದಂತಹ ಭೈರತಿ ಸುರೇಶ್, ಮುಂಬರುವಂತಹ 2028ರ ಚುನಾವಣೆಯಲ್ಲಿ ಯಾವುದೇ ಅಸಮಾಧಾನವಿಲ್ಲದೆ ಸಿದ್ದರಾಮಯ್ಯನವರು ಮತ್ತು ಈಗಿನ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ಇಬ್ಬರು ಜೊತೆಗೂಡಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತೆಗೆದುಕೊಂಡು ಬರ್ತಾರೆ. ಸಿದ್ದರಾಮಯ್ಯನವರು ಬಹಳ ಪ್ರತಿಷ್ಠಿತವಾದಂತಹ ಜಾಗದಲ್ಲೇ ಇವತ್ತು ಇದ್ದಾರೆ. ಆದ್ದರಿಂದ ಸಿದ್ದರಾಮಯ್ಯನವರ ಸಿದ್ಧಾಂತವನ್ನು, ಆ ಅಹಿಂದ ಮತವನ್ನು ಒಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಭೈರತಿ ಸುರೇಶ್ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಯಾವ ಯುಗ ಅಂತ ರೀ ರಾಜಕೀಯದಲ್ಲಿ ಯುಗ ಯುಗ ಸ್ಟಾರ್ಟ್ ಆಗೋದು ಇಲ್ಲ. ಈಗ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಸಿದ್ದರಾಮಯ್ಯನವರ ಒಂದು ಆಶೀರ್ವಾದ ನಮ್ಗಿದೆ, ನಾವು ಜೊತೆಯಲ್ಲೇ ರಾಜಕೀಯ ಮಾಡೋದು ಅಂತ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರು ರಾಜ್ಯದ ಮುಖ್ಯಮಂತ್ರಿ ಆದಾಗಿಂದಾನು ಹೇಳ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ DK ಶಿವಕುಮಾರ್ ಆಗ್ಲಿ ನಮ್ಮ ಪಕ್ಷದ ಒಂದು ಜೋಡಿ ಎತ್ತಿನ ಪ್ರಕಾರ, ಜೋಡಿ ಎತ್ತುಗಳು ಯಾವ ತರ ದುಡಿತದೆ ಆ ತರ ದುಡಿದು ಕಾಂಗ್ರೆಸ್ ಪಕ್ಷವನ್ನ ಇವತ್ತು ತಗೊಂಡ್ಬಂದಿರೋದು. ಇದೇ ಮತ್ತೆ ರಿಪೀಟ್ ಆಗ್ತದೆ. 2028ಕ್ಕೂ ಸಹ DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಇಬ್ರು ಜೊತೆಗೂಡಿ ಕಾಂಗ್ರೆಸ್ ಪಕ್ಷವನ್ನ ವಾಪಸ್ ಸಿದ್ದರಾಮಯ್ಯನವರು CWC ಮೆಂಬರ್ ಇದ್ದಾರೆ. CWC ಮೆಂಬರ್ ಅನ್ನೋದು ಬಹಳ ಪ್ರತಿಷ್ಠಿತವಾದ ಒಂದು ಜಾಗ. ಯಾವ ಯುಗ ಅಂತ ರೀ.